ಬೆಂಗಳೂರು ನಗರದಲ್ಲಿನ ಸಂಚಾರ ಸಮಸ್ಯೆಯನ್ನು ಬಗೆಹರಿಸುವ ಉದ್ದೇಶದಿಂದ ಬೆಂಗಳೂರು ನಗರ ಸಂಚಾರಿ ಪೊಲೀಸರು ಹಲವು ರೀತಿ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಆದರೂ ಕೂಡ ಸಂಚಾರಿ ದಟ್ಟಣೆ ಎಂಬ ಸಮಸ್ಯೆ ಇನ್ನೂ ಸಮಸ್ಯೆಯಾಗಿಯೇ ಉಳಿದಿದೆ. ಈ ಹಿನ್ನೆಲೆಯಲ್ಲಿ ಸಂಚಾರಿ ಪೊಲೀಸರು ವಿನೂತನ ಎಐ ವ್ಯವಸ್ಥೆಯೊಂದನ್ನು ಹಲವೆಡೆ ಮಾರ್ಪಾಡು ಮಾಡಿದ್ದಾರೆ. ಬೆಂಗಳೂರಿನಲ್ಲಿನ ಟ್ರಾಫಿಕ್ ದಟ್ಟಣೆ ಸಮಸ್ಯೆಯನ್ನು ನಿವಾರಿಸಲು ಎಐ ಸುಧಾರಿತ ತಂತ್ರಜ್ಞಾನದ ಮೊರೆ ಹೋಗಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಎಐ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಅಂತೆಯೇ ಟ್ರಾಫಿಕ್ ಸಿಗ್ನಲ್ ವ್ಯವಸ್ಥೆಯನ್ನು ಸುಧಾರಿಸಲು ಆಧುನಿಕ ಎಐ ತಂತ್ರಜ್ಞಾನಕ್ಕೆ ಅಳವಡಿಕೆ ಮಾಡಲಾಗುತ್ತಿದೆ. ಇದು ಸಿಗ್ನಲ್ ಜಂಕ್ಷನ್ಗಳಲ್ಲಿ ಅತಿ ಹೆಚ್ಚಿನ ಸಮಯವನ್ನು ಕಾಯುವುದನ್ನು ತಪ್ಪಿಸುತ್ತದೆ. ಇದರಿಂದಾಗಿ ಸಂಚಾರಿ ದಟ್ಟಣೆಗೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಎಂದು ಸಂಚಾರಿ ಪೊಲೀಸರು ಈ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಏನಿದು ಎಐನ ವಿಎಸಿ ಸಿಸ್ಟಮ್? ಸಿಗ್ನಲ್ ಜಂಕ್ಷನ್ಗಳಲ್ಲಿ ಪರಿಚಯಿಸಲಾಗಿರುವ ಹೊಸ ವ್ಯವಸ್ಥೆಯನ್ನು ವೆಹಿಕಲ್ ಆಕ್ಟಿವಿಟಿ ಕಂಟ್ರೋಲ್ ವಿಎಸಿ ಅಂದರೆ ಇದನ್ನು ವ್ಯಾಕ್ ಎಂದು ಕರೆಯಲಾಗುತ್ತದೆ. ಇದು ಟ್ರಾಫಿಕ್ ದಟ್ಟಣೆಯ ನೈಜ ಸಮಯವನ್ನು ಕಡಿಮೆ ಮಾಡುವಲ್ಲಿ ಕ್ರಮ ವಹಿಸಲಿದೆ. ಇದುವರೆಗೂ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಸ್ಥಿರವಾದ ಟೈಮರ್ಗಳನ್ನು ಅಳವಡಿಸಲಾಗಿತ್ತು. ಇದರಿಂದ ನಮ್ಮ ಸರದಿ ಇಂತಿಷ್ಟೇ ನಿಮಿಷಗಳ ಬಳಿಕ ಬರುತ್ತದೆ ಎಂದು ಅಂದಾಜಿಸಿ ಪ್ರಯಾಣಿಸಬಹುದಿತ್ತು. ಇದು ಕೆಲವು ರಸ್ತೆಗಳಲ್ಲಿ ಕಡಿಮೆ ಟ್ರಾಫಿಕ್ ಇದ್ದರೂ ಕೂಡ ಅಷ್ಟೇ ನಿಗದಿತ ಸಮಯವನ್ನು ತೆಗೆದುಕೊಳ್ಳುತ್ತಿತ್ತು. ಕೆಲವೊಮ್ಮೆ ಇದು ದೀರ್ಘ ಕಾಯುವಿಕೆಯಿಂದಾಗಿ ವಾಹನ ಚಾಲಕರು ಶಪಿಸುವಂತಾಗುತ್ತಿತ್ತು. ಇದೀಗ ವ್ಯಾಕ್ ಟ್ರಾಫಿಕ್ ಸಮಸ್ಯೆಗಳಿಗೆ ಅನುಗುಣವಾಗಿ ನೈಜ ಸಮಯಕ್ಕೆ ಹೊಂದಿಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದರ ಜೊತೆಯಲ್ಲಿಯೇ ಪ್ರಮುಖ ಸಿಗ್ನಲ್ಗಳಲ್ಲಿ ಎಐ ಕ್ಯಾಮೆರಾಗಳನ್ನು ಇದಕ್ಕೆ ಹೊಂದಿಸಲಾಗಿದೆ. ಇದು ವಾಹನ ಚಲನೆ ಮತ್ತು ದಟ್ಟಣೆಯ ಮೇಲ್ವಿಚಾರಣೆ ಮಾಡಲಾಗಿದೆ. ಇದರಿಂದ ಕಡಿಮೆ ದಟ್ಟಣೆ ಇರುವ ರಸ್ತೆಗೆ ಕಡಿಮೆ ಸಮಯ ನೀಡಿ ಹೆಚ್ಚು ದಟ್ಟಣೆ ಇರುವ ಕಡೆ ಶೀಘ್ರದಲ್ಲಿಯೇ ಹಸಿರು ಲೈಟ್ ಬರುವಂತೆ ಮಾಡುತ್ತದೆ. ಇದರಿಂದ ಕೆಲವು ರಸ್ತೆಗಳಲ್ಲಿ ನಿರಂತರವಾಗಿ ಆಗುವ ವಾಹನ ದಟ್ಟಣೆಯನ್ನು ತಡೆಯಬಹುದಾಗಿದೆ ಎಂದು ಅಂದಾಜಿಸಲಾಗಿದೆ. ಎಲ್ಲೆಲ್ಲಿ ಈ ತಂತ್ರಜ್ಞಾನ ಅಳವಡಿಸಲಾಗಿದೆ? ಪ್ರಸ್ತುತ ವ್ಯಾಕ್ ತಂತ್ರಜ್ಞಾನವು ಬೆಂಗಳೂರು ನಗರದ ಮುಖ್ಯವಾದ ಜಂಕ್ಷನ್ಗಳಲ್ಲಿ ಹಲವೆಡೆ ಕಾರ್ಯನಿರ್ವಹಿಸುತ್ತಿದೆ. ಇದನ್ನು ಮತ್ತೆ ಹಲವು ಟ್ರಾಫಿಕ್ ಜಂಕ್ಷನ್ಗಳಲ್ಲಿ ಅಳವಡಿಸಲು ಬೆಂಗಳೂರು ನಗರ ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ. ಈ ತಂತ್ರಜ್ಞಾನವು ಜಪಾನ್ ಸರ್ಕಾರದ ಅನುದಾನದಿಂದ ಬೆಂಗಳೂರು ನಗರದಲ್ಲಿ ಆರಂಭಿಸಲಾಗಿದೆ. ಪರ ವಿರೋಧ ನಡುವೆ ವ್ಯಾಕ್ ಸಿಸ್ಟಮ್. ಈ ನೂತನ ವ್ಯಾಕ್ ತಂತ್ರಜ್ಞಾನವು ಅನುಕೂಲಕರವಾಗಿದೆ ಎಂದು ಅನೇಕ ಸವಾರರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದರಿಂದ ರಸ್ತೆಯಲ್ಲಿ ವಾಹನಗಳು ಇಲ್ಲದ ಸಮಯದಲ್ಲೂ ಅಲ್ಲಿಗೆ ಸಿಗ್ನಲ್ ನೀಡುವ ವ್ಯವಸ್ಥೆಗೆ ತಿಲಾಂಜಲಿ ಇಡಲಾಗಿದೆ. ಈ ವ್ಯವಸ್ಥೆಯಿಂದ ಸಿಗ್ನಲ್ಗಳಲ್ಲಿ ಹೆಚ್ಚು ಸಮಯ ಕಾಯುವ ಬದಲು ಕೂಡಲೇ ಸಂಚರಿಸುವ ವ್ಯವಸ್ಥೆ ಜಾರಿಯಾಗಲಿದೆ. ವಾಹನ ಚಾಲಕ ಬರುತ್ತಿರುವ ರಸ್ತೆಯಲ್ಲಿ ವಾಹನ ದಟ್ಟಣೆ ಇಲ್ಲದೆ ಇನ್ನೊಂದು ರಸ್ತೆಯಲ್ಲಿ ತುಂಬಾ ಟ್ರಾಫಿಕ್ ಇದ್ದರೆ ಆ ರಸ್ತೆಯ ವಾಹನ ದಟ್ಟಣೆಯನ್ನು ಕ್ಲಿಯರ್ ಮಾಡಲು ಹೊಸ ವ್ಯಾಕ್ ಸಿಸ್ಟಮ್ ಆದ್ಯತೆಯನ್ನು ನೀಡುತ್ತದೆ. ಇನ್ನೂ ಕೆಲವು ಸವಾರರು ಹಳೆಯ ಸಿಗ್ನಲ್ ಲೈಟ್ ಇದ್ರೆ ಆ ಸಮಯದಲ್ಲಿ ವಾಹನ ಸವಾರರು ಗಾಡಿಯನ್ನು ಆಫ್ ಮಾಡಿ ಗ್ರೀನ್ ಸಿಗ್ನಲ್ ಬರುವುದಕ್ಕೆ 10-15 ಸೆಕೆಂಡ್ ಮುನ್ನ ಸ್ಟಾರ್ಟ್ ಮಾಡುತ್ತಿದ್ದರು. ಇದರಿಂದ ಬಹಳಷ್ಟು ಇಂಧನ ಉಳಿಯುತ್ತಿತ್ತು. ಒಂದಿಷ್ಟಾದರೂ ಮಾಲಿನ್ಯ ಕಮ್ಮಿ ಆಗುತ್ತಿತ್ತು ಎಂದು ಹೇಳುತ್ತಿದ್ದಾರೆ. ಈಗಿರುವ ವ್ಯಾಕ್ ಸಿಸ್ಟಮ್ ಯಾವಾಗ ಗ್ರೀನ್ ಸಿಗ್ನಲ್ ಬೀಳುತ್ತೆ ಎನ್ನುವುದು ಗೊತ್ತಿರುವುದಿಲ್ಲ. ಇದರಿಂದಾಗಿ ವಾಹನವನ್ನು ಆನ್ ಮೋಡ್ನಲ್ಲೇ ಸವಾರ ಇಟ್ಟುಕೊಂಡಿರುತ್ತಾರೆ. ಈ ಹೊಸ ಪದ್ಧತಿಯು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತದೆ, ವಾಹನ ಚಾಲಕರು ಏನು ಮಾಡಬೇಕು, ಎಷ್ಟು ಹೊತ್ತು ಕಾಯಬೇಕು ಎನ್ನುವುದನ್ನು ಬೆಂಗಳೂರು ಟ್ರಾಫಿಕ್ ಪೊಲೀಸರು ಪ್ರಮುಖ ಸಿಗ್ನಲ್ಗಳಲ್ಲಿ ಡೆಮೋ ಕೊಟ್ಟರೆ ಎಲ್ಲರಿಗೂ ಅನುಕೂಲವಾಗಬಹುದು ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಎಲ್ಲಿ ಈ ವ್ಯವಸ್ಥೆಯನ್ನು ಅಳವಡಿಕೆ ಮಾಡಲಾಗಿದೆ ಅಲ್ಲಿ ಸಾರ್ವಜನಿಕರಿಗೆ ಇದರ ಬಗ್ಗೆ ಮಾಹಿತಿ ಕೊಡದೆ ಅಳವಡಿಕೆ ಮಾಡಿರುವುದು ಹಲವರಲ್ಲಿ ಗೊಂದಲ ಮೂಡಿಸಿದೆ. ಏನೇ ಆದರೂ ಯಾವುದೇ ತಂತ್ರಜ್ಞಾನ ಅಳವಡಿಕೆ ಮಾಡಿಕೊಂಡ್ರೂ ಅದು ಸಾರ್ವಜನಿಕರಿಗೆ ಅನುಕೂಲಕರವಾಗಿದ್ದು ಎಲ್ಲರಿಗೂ ಪರಿಚಯಿಸುವ ಕಾರ್ಯವನ್ನು ಇನ್ನಷ್ಟು ಸಂಚಾರಿ ಪೊಲೀಸ್ ಮಾಡಬೇಕಾಗಿದೆ.